ಹಾಯ್ ಎವ್ರಿವನ್. ಏನು ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಾಗ ಆಮೇಲೆ ತುಂಬ ಹೊಟ್ಟೆ ಹಸಿ ಇರುತ್ತೆ, ಟೈಮ್ ಇರಲ್ಲ. ಆ ಟೈಮಲ್ಲಿ ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿ. ಒಂದು ಸಾರಿ ಈ ಥರ ಮಾಡಿ ನೀವು ತಿಂದರೆ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತಾ ಇರ್ತೀರ. ಇಷ್ಟು ಟೇಸ್ಟಿಯಾಗಿರುತ್ತೆ, ಇಷ್ಟು ರುಚಿಯಾಗಿದೆ. ಏನೇನು ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಬೇರೆ ಏನು ತರಕಾರಿ, ಯಾವ ತರಕಾರಿನೂ ಹಾಕಿಲ್ಲ ನಾನು. ಒಂದೇ ಒಂದು ತರಕಾರಿ ಹಾಕಿಬಿಟ್ಟು ಈ ರೆಸಿಪಿನ ಮಾಡಿರೋದು. ಬನ್ನಿ ನೋಡೋಣ ಇದನ್ನು ಯಾವ ಥರ ಮಾಡಬೇಕಂತ. ನಾನು ಒಂದು ಕುಕ್ಕರಿಗೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ದೊಡ್ಡ ಏಲಕ್ಕಿ ಮತ್ತು 2 ಪಲಾವ್ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆ ಲವಂಗ ಒಂದು 5-6 ಲವಂಗ, ಒಂದು 2-3 ಇಂಚು ದಾಲ್ಚಿನ್ನ ಮುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೀಡಿಯಮ್ ಸೈಜ್ನ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಹುರ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು, ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ನಿಮ್ಮ ಮೆಜರ್ಮೆಂಟ್ಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಮೇನ್ ಹಾಕಿರೋದು ನಾನು ಜಾಸ್ತಿ ಅಂದರೆ ಇದು ಮಾಡಿರೋದು ನಾನು ಬೀನ್ಸ್ ಪಲಾವ್. ಇದು ಬೀನ್ಸ್ ಪಲಾವ್ನ ಮಾಡಿರೋದು ನಾನು 200 ಗ್ರಾಮ್ಗಿಂತ ಜಾಸ್ತಿ ಇದೆ. ಇದನ್ನು ಸಣ್ಣಕ್ಕೆ ಹೆರ್ಚ್ಕೊಂಡು ಹಾಕ್ಕೋಬೇಕು. ಆಮೇಲೆ ಮಕ್ಕಳು ತರಕಾರಿ ತಿನ್ನೋಕ್ಕೆ ಒಂಥರ ಮುಖ ಮಾಡ್ಕೋತಾರಲ್ಲ, ಅವರು ಈ ಥರ ನೀವು ಇದು ಬೀನ್ಸ್ನ ನುಣ್ಣಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಅಕ್ಕಿ ಜೊತೆನೇ ಅನ್ನದ ಜೊತೆನೇ ಕಲಿಸ್ಕೊಳ್ಳುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಧನಿಯಾ ಪೌಡ್ರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡೆ ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಇದಕ್ಕೆ ನಾನು ಒಂದು ಆಲೂಗಡ್ಡೆ ಇತ್ತು, ಅದನ್ನು ಕಟ್ ಮಾಡಿ ಹಾಕ್ಕೊಬಿಟ್ಟಿದ್ದೀನಿ. ಹಾಕಿ ಅಕ್ಕಿನ ತೊಳೆದು ಇಟ್ಟಿದ್ದೆ ನಾನು ಒಂದು 10 ನಿಮಿಷ. ಅದನ್ನು ಹಾಕ್ಕೋತಾ ಇದ್ದೀನಿ. 2 ಕಪ್ಪಷ್ಟು ಅಕ್ಕಿ ಇತ್ತು ನಂದು. ಅದನ್ನು ಹಾಕ್ಕೊಂಡು ಅದ್ರ ಮೆಜರ್ಮೆಂಟ್ಗೆ ನಾನು ನೀರು ಹಾಕ್ಕೋತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಒತ್ತಿ, ನನ್ನ ನೋಟಿಫಿಕೇಷನ್ ನಿಮಗೆ ಎಲ್ಲರಿಗಿಂತ ಮುಂಚೆ ಬರುತ್ತೆ. ಆಮೇಲೆ ಇನ್ಸ್ಟಾಲ್ ನೋಡ್ತಾ ಇದ್ದರೆ ಇನ್ಸ್ಟಾನ ಫಾಲೋ ಮಾಡ್ಕೊಳ್ಳಿ. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದಕ್ಕೆ ನಾನು ಮ್ಯಾಗಿ ಮಸಾಲ ಹಾಕ್ಕೊಂಡಿರೋದು. ಇದು ತುಂಬ ರುಚಿಯಾಗಿರುತ್ತೆ. ನಮಗೆ ಹೋಟೆಲಲ್ಲಿ ರುಚಿ ಸಿಗುತ್ತಲ್ಲ, ಆ ಥರ ರುಚಿ ಸಿಗುತ್ತೆ ಈ ಮ್ಯಾಗಿ ಮಸಾಲ ಹಾಕ್ಕೊಂಡ್ರೆ. ಅದನ್ನು ಕಟ್ ಮಾಡಿ ಹಾಕ್ಕೊಂಡೆ, ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಕುದಿ ಬರೋ ತನಕ ಅದನ್ನು ಕುದಿಸ್ಬಿಟ್ಟು ಆಮೇಲೆ ಇದನ್ನು ಮುಚ್ಚಿಸ್ತೀನಿ. ಇದು ಮ್ಯಾಗಿ ಮಸಾಲ ಜನರಲ್ ಸ್ಟೋರಲ್ಲಿ ಸಿಗುತ್ತೆ. ಒಂದು ಪ್ಯಾಕೆಟ್ಗೆ 5 ರೂಪಾಯಿ ಏನೋ ಸಿಗುತ್ತೆ. ಡಿಮಾರ್ಟಲ್ಲಿ ತುಂಬ ಕಮ್ಮಿಯಲ್ಲಿ ಸಿಗುತ್ತೆ. ನೀವೇನಾದರೂ ಡಿಮಾರ್ಟ್ಗೆ ಹೋಗ್ತಾ ಇದ್ದರೆ ಅಲ್ಲಿ ದೊಡ್ಡ ಪ್ಯಾಕೆಟ್ ಸಿಗುತ್ತೆ. 80 ರೂಪಾಯಿಗೆ ಒಂದು 20 ಪ್ಯಾಕೆಟ್ ಇರುತ್ತೆ. ದೊಡ್ಡ ಪ್ಯಾಕೆಟು ಅದು ಸಿಗುತ್ತೆ. ಅದನ್ನು ನೀವು ತೊಗೊಂಡು ಇಟ್ಕೋಬೋದು. ಯಾವಾಗ ಮಾಡ್ತೀರಾ ಆವಾಗ ಪಲಾವ್ ಅದರಲ್ಲಿ ಯೂಸ್ ಮಾಡ್ಕೋಬೋದು. ಆಮೇಲೆ ಪಲ್ಯಕ್ಕೂ ಯೂಸ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. 2 ವಿಜಿಲ್ ಹಾಕಿಸಿ ನಾನು ಫ್ರೆಶರ್ ಹೋದ್ಮೇಲೆ ಕುಕ್ಕರ್ನ ತೆಗೆದು ಇದು ಪ್ಲೇಟ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಎಷ್ಟು ರುಚಿಯಾಗಿದೆ. ನೀವೊಂದು ಸಾರಿ ಟ್ರೈ ಮಾಡಿ ಯಾವ ಥರ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನೊಂದು ಸಾರಿ ರಿಕ್ವೆಸ್ಟ್, ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.